ಗದಗದಲ್ಲಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಆರೋಪಿಯನ್ನ ಬಿಡಿಸಿಕೊಂಡು ಎಸ್ಕೇಪ್ ಮಾಡಿಸೋದಕ್ಕೆ ಅಂತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಗದಗದ ರೈಲ್ವೆ ಬ್ರಿಡ್ಜ್ ಬಳಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವರು ಗಂಗಾವತಿ ಪೊಲೀಸರು ಒಬ್ಬ ಆರೋಪಿಯನ್ನ ಯಾವುದೋ ಕೇಸ್ನಲ್ಲಿ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಆರೋಪಿ ಕಡೆಯವರು ಬಂದು ಪೊಲೀಸ್ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡಿ 4 ಜನ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಆ ಆರೋಪಿಯನ್ನು ಎಸ್ಕೇಪ್ ಮಾಡಿಸಿ ಕರ್ಕೊಂಡು ಹೊರಟೋಗಿದ್ದಾರೆ. ಆ ಆರೋಪಿ ಕಡೆಯವರೇ ಇವರು ಅಂತ. ಅದಕ್ಕೋಸ್ಕರ 4 ಜನ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ದ ಆರೋಪಿಯನ್ನು ಇವರು ಕರ್ಕೊಂಡು ಹೋಗಿರೋದು. ಅವನನ್ನು ಬಿಡಿಸ್ಕೋಬೇಕು ಅಂತಲೇ ಈ ಹಲ್ಲೆ ಮಾಡಿದ್ದಾರೆ. ಅವನನ್ನು ಬಿಡಿಸ್ಕೋಬೇಕು ಅಂತ ಗಂಗಾವತಿ ಪೊಲೀಸರು ಇವರೆಲ್ಲರೂ ಕೂಡ ಗದಗದಲ್ಲಿ ಇವರೇನೋ ಒಬ್ಬ ಆರೋಪಿಯನ್ನು ಏನೋ ಪತ್ತೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾಗ ಇನ್ನು ಅವನು ಪೊಲೀಸರ ಕಸ್ಟಡಿನಲ್ಲೇ ಇದ್ದುಬಿಟ್ರೆ ನೆಕ್ಸ್ಟ್ ಕೋರ್ಟು ಜೈಲು ಅಂತ ಆಗಿಬಿಡುತ್ತೆ ಅಂತ ಅದಕ್ಕೂ ಮೊದಲೇ ಅವನನ್ನು ಎಸ್ಕೇಪ್ ಮಾಡಿಸಿದ್ದಾರೆ. ಬಟ್ ಇದೆಲ್ಲ ತುಂಬ ದಿನ ನಡೆಯಲ್ಲ. ಈಗ ಒಬ್ಬ ಆರೋಪಿ ಆಗಿದ್ದ, ಈಗ 4 ಜನ ಸೇರ್ಕೊಂಡು ಮಾಡಿರೋದು. ಎಲ್ಲರನ್ನ ಹೆಡೆಮುರಿ ಕಟ್ತಾರೆ 24 ಗಂಟೆ ಒಳಗಡೆ. ಅಲ್ಲಿನ SP ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ಪೊಲೀಸರನ್ನ ಟಚ್ ಮಾಡಿದ್ರೆ ಏನು ಮಾಡ್ತೀವಿ ಅಂತ. ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ. ಅದೆಲ್ಲ ನಾವು ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಗದಗ ಪ್ರತಿನಿಧಿ ಭೀಮನಗೌಡ ಪಾಟೀಲ್ ಅವರಿಂದ ಮಾಹಿತಿ ಪಡೆಯೋಣ. ಭೀಮನಗೌಡ, ಈ ಆರೋಪಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದ ಆರೋಪಿ ಯಾರು, ಅವನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು, ಮತ್ತು ಈ ಥರ ಹಲ್ಲೆ ಮಾಡಿ ಆರೋಪಿಯನ್ನು ಎಸ್ಕೇಪ್ ಮಾಡಿಸಿ ಕರ್ಕೊಂಡು ಹೋದ್ರಲ್ಲ ಅವ್ರು ಯಾರು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಅರವಿಂದ್, ಈ ಪ್ರಕರಣ ಒಂದು ರೀತಿ ಸಿನಿಮಾ ರೀತಿಯಲ್ಲಿ ನಡೆದಿರುವಂತದ್ದು ಘಟನೆ. ಇದು ಗದಗ್ನ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಂತಹ ಘಟನೆ. ಈ ಆರೋಪಿ ಅಮ್ಜದ್ ಅಲಿ ಅಲಿಯಾಸ್ ಮೊಹಮ್ಮದ್ ಅಲಿ ಅನ್ನುವಂತ ವ್ಯಕ್ತಿ, ಇವನು ಗದಗ್ ನಗರದ SM ಕೃಷ್ಣನಗರದಲ್ಲಿ ವಾಸವಾಗಿರ್ತಾನೆ. ಈ ವ್ಯಕ್ತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಶಹರ ಪೊಲೀಸರಿಗೆ ಬೇಕಾಗಿರ್ತಾನೆ. ಸರಕಾಳತನ ಪ್ರಕರಣವೊಂದರಲ್ಲಿ ಈ ವ್ಯಕ್ತಿ ಭಾಗಿಯಾಗಿದ್ದ ಅನ್ನುವಂತಹದ್ದನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನ, ಆರೋಪಿ ಮೊಹಮ್ಮದ್ ಅಲಿಯನ್ನ, ಅಮ್ಜದ್ ಅಲಿಯನ್ನ ಕರ್ಕೊಂಡು ಹೋಗಕ್ಕೆ ಗಂಗಾವತಿ ಶಹರ ಪೊಲೀಸರು ಒಂದು ಬಿಂಡ್ರಸ್ ಮೇಲೆ ಖಾಸಗಿ ವಾಹನದಲ್ಲಿ ಬಂದಿರ್ತಾರೆ. ಅಂದ್ರೆ ಪೊಲೀಸ್ ಡ್ರೆಸ್ ಮೇಲೆ ಮತ್ತು ಪೊಲೀಸ್ ವಾಹನದಲ್ಲಿ ಬಂದ್ರೆ ಆರೋಪಿ ಅಲರ್ಟ್ ಆಗ್ತಾರೆ ಅನ್ನುವಂತ ಕಾರಣಕ್ಕಾಗಿ ಬಿಂಡ್ರಸ್ ಮೇಲೆ ಮತ್ತು ಪ್ರೈವೇಟ್ ವೆಹಿಕಲ್ ಅನ್ನು ತಗೊಂಡು ಬಂದಿರ್ತಾರೆ. SM ಕೃಷ್ಣ ನಗರಕ್ಕೆ ಹೋಗ್ತಾರೆ. ಇರುವಂತ ಪ್ರದೇಶಕ್ಕೆ ಹೋಗಿ ಅವನನ್ನ ಹಿಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಕಿರಿಕಾಗುತ್ತೆ, ಮನೆಯವ್ರ ಜೊತೆ ಗಲಾಟೆ ಆಗುತ್ತೆ. ಅದಾದ ನಂತರ ಆ ವ್ಯಕ್ತಿಯನ್ನ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಆ ಅಮ್ಜದ್ ಅಲಿ ಏನು ಅವರ ಗ್ಯಾಂಗ್ ಇತ್ತು, ಆ ಗ್ಯಾಂಗ್ ಮುಂದ್ಗಡೆ ಬಂದು ಪೊಲೀಸರಿಗೆ ಅಟ್ಯಾಕ್ ಮಾಡಿದೆ. ಆ ವಾಹನ ಅಡ್ಡಗಟ್ಟಿ ಖಾಸಗಿ ವಾಹನದ ಪೊಲೀಸರನ್ನು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಆ ಅಮ್ಜದ್ನನ್ನ, ಆ ವಾಹನವನ್ನ ಅಡ್ಡಗಟ್ಟಿ ಗಾಡಿಯನ್ನ ಛಿದ್ರಗೊಳಿಸಿ ಆರೋಪಿಯನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅಲ್ಲಿ 4 ಪೊಲೀಸರಿದ್ರು. ಆ 4 ಪೊಲೀಸರ ಮೇಲೆ ಮಾರಕಾಸ್ತ್ರಗಳನ್ನ ಮಾರಣಾಂತರವಾಗಿ ಹಲ್ಲೆ ಮಾಡಿರುವುದು ಸಹ ಇಲ್ಲಿ ಕಂಡು ಬಂದಿದೆ. ಅದೇಗೆ ಆ ಹಲ್ಲೆಗೊಳದಂತಹ ಗಂಗಾವತಿ ಪೊಲೀಸರು ಈಗ ಬೆಟಗೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಈ ಬಗ್ಗೆ ಏನು ಯಾರು ಹಲ್ಲೆ ಮಾಡಿ ಆರೋಪಿ ಕರ್ಕೊಂಡು ಹೋಗಿದ್ದಾರೆ, ಆ ಗ್ಯಾಂಗ್ ಮೇಲೆ ಗದಗ್ ಪೊಲೀಸರು ಸಹ ಒಂದು ರೀತಿ ನಿಗಾ ಇಟ್ಟಿದ್ದಾರೆ. ಅವರಿಗೆ ಖಡಕ್ ವಾರ್ನ್ ಸಹ SP ಅವರು ಮಾಡಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಭೀಮನಗೌಡ, ಧನ್ಯವಾದ.